ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ನಾಗರ ಪಂಚಮಿ ಹಬ್ಬದ ಅಂಗವಾಗಿ ಕಲಬುರಗಿ ನಗರದ ಪ್ರಶಾಂತ್ ನಗರ್ ಎ ಬಡಾವಣೆಯಲ್ಲಿ ಇರುವ ಶ್ರೀ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ವೇದಮೂರ್ತಿ ಮಹೇಶ್ವರ ಶಾಸ್ತ್ರಿಗಳು ನಾಗಮೂರ್ತಿಗೆ ಹಾಗೂ ಹುತ್ತಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಶ್ರೀ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿಯ ಹಾಗೆ ಈ ವರ್ಷ ಕೂಡ ಶ್ರಾವಣ ಮಾಸದ 5ನೇ ದಿನವಾದ ಇಂದು ವಿಶೇಷವಾಗಿ ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ಶ್ರೀ ನಾಗಮೂರ್ತಿಗೆ ಮತ್ತು ಹುತ್ತಿಗೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ವೇದಮೂರ್ತಿ ಮಹೇಶ್ವರ ಶಾಸ್ತ್ರಿಗಳಿಂದ ಬೆಳಗಿನ ಜಾವ 6 ಗಂಟೆಗೆ ಶ್ರೀ 12 ಜ್ಯೋತಿರ್ಲಿಂಗಕ್ಕೆ ರುದ್ರಾಭಿಷೇಕ ಪೂಜೆ ಮತ್ತು ನಾಗಮೂರ್ತಿಗೆ ಹಾಗೂ ಹುತ್ತಿಗೆ ಸೇವಾಧಾರಿಗಳಾದ ಮಂಜುನಾಥ್ ಹಿರೇಮಠ್, ಜಗಯ್ಯ ಶಾಸ್ತ್ರಿಗಳು ಇವರಿಂದ ಕ್ಷೀರಾಭಿಷೇಕ ಪೂಜೆ ನೆರವೇರಿಸಲಾಯಿತು. ನಂತರ ಪ್ರಶಾಂತ ನಗರ ಎ ಬಡಾವಣೆಯಲ್ಲಿ ಇರುವ ಮತ್ತು ಸುತ್ತಮುತ್ತಲಿನ ಬಡಾವಣೆಯ ಮಹಿಳೆಯರಿಂದ ವಿಶೇಷವಾಗಿ ಹುತ್ತಿಗೆ ಪೂಜೆ ಮಾಡಿ ಮುತ್ತೈದೆಯರಿಗೆ ಉಡಿ ತುಂಬುವುದು ಹಾಗೂ ಜೋಕಾಲಿ ಆಡುವುದು ಸೇರಿದಂತೆ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಎಂದು ಅಧ್ಯಕ್ಷರಾದ ಸುರೇಶ್ ಜಾಧವ್ ಅವರು ತಿಳಿಸಿದ್ದಾರೆ. ಶ್ರೀ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿಯಾಗಿ ಈ ವರ್ಷವೂ ಕೂಡ ಶ್ರಾವಣ ಮಾಸದ 5ನೇ ದಿನವಾದ ಇಂದು ನಾಗರ ಪಂಚಮಿ ಹಬ್ಬ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಮತ್ತು ಶ್ರೀ 12 ಜ್ಯೋತಿರ್ಲಿಂಗೇಶ್ವರ ಬೆಳಗ್ಗೆ ಕರ್ತುಗದ್ದಿಗೆ ಮಹಾರುದ್ರಾಭಿಷೇಕ ಪೂಜೆ ನಂತರ ಶ್ರೀ ನಾಗದೇವತೆಗೆ ಕ್ಷೀರಾಭಿಷೇಕ ನಂತರ ಎಲ್ಲ ಅಲಂಕಾರ ಪೂಜೆ ಆದ ನಂತರ ಎಲ್ಲ ಭಕ್ತಾದಿಗಳಿಗೆ ದರ್ಶನ ಕೊಡುವಂಥ ಅವಕಾಶ ಮಾಡಿಕೊಡ್ತೀವಿ. ಅದಕ್ಕಾಗಿ ನಮ್ಮ ನಾಡಿನಲ್ಲಿ ನಮ್ಮ ಕಲಬುರಗಿಯಲ್ಲಿ ಎಲ್ಲ ಮಹಿಳೆಯರು ತಮ್ಮ ತವರು ಮನೆಯಲ್ಲಿಂದ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಸುಮಂದಿ ಬಂದು ಇಲ್ಲೊಂದು ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ನಾಗರ ಪಂಚಮಿ ಹಬ್ಬ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ತಪ್ಪದೆ ನಮ್ಮ ರಾಜಪುರ, ಪ್ರಶಾಂತ್ ನಗರ A, B ಮತ್ತು ಜಯನಗರ ಇಡೀ ಕಲಬುರಗಿಯಲ್ಲಿ ಮೂಲೆಯಿಂದ ಬಂದು ಪ್ರತಿ ವರ್ಷದ ಪದ್ಧತಿಯಾಗಿ ಈ ವರ್ಷ ಕೂಡ ನಾಗರ ಪಂಚಮಿ ಹಬ್ಬ ಬಹಳಷ್ಟು ವಿಜೃಂಭಣೆಯಿಂದ ಬರ್ತಾರೆ. ಅದಕ್ಕೋಸ್ಕರ ಈ ನಾಗದೇವತ ಎಲ್ಲ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಸರ್ವರಿಗೂ ಸದಾ ಸುಖ ಶಾಂತಿ ಕೊಟ್ಟು ಸದಾ ಕಾಪಾಡಲೆಂದು ನಾವೊಂದು ಈ ಒಂದು 12 ಜ್ಯೋತಿರ್ಲಿಂಗ ದೇವಸ್ಥಾನದಿಂದ ನನ್ನೊಂದು ಪ್ರಾರ್ಥನೆ. ನಮಸ್ಕಾರ, ನನ್ನ ಹೆಸರು ಶೈಲಜಾ ಕುಲಕರ್ಣಿ ಅಂತ. ನಾನು ಇಲ್ಲೇ ಗುಲ್ಬರ್ಗಾದ ನಿವಾಸಿನ, ಪ್ರಶಾಂತ್ ನಗರದ್ದು. ಪಂಚಮಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಸಡಗರವಾದಂತ ಹಬ್ಬ. ಇದು ಹೆಣ್ಮಕ್ಳಿಗೆ ತವರು ಮನೆಯ ಸಂಭ್ರಮ. ಇದು ನಾಗಪ್ಪಗೆ ಹಾಲು ಎರೆಯೋದು, ಆಮೇಲೆ ಎಳ್ಚಿಗ್ಲಿ, ತಂಬಿಟ್ಟುಗಳೆಲ್ಲ ನೈವೇದ್ಯ ಮಾಡೋದು, ಕುದಿಸಿದ ಕಡುಬು ನೈವೇದ್ಯ ಮಾಡೋದು, ಆಮೇಲೆ ಜೋಕಾಲಿ ಅಂತೂ ಜೀಕೋದಂದ್ರೆ ತುಂಬಾ ಖುಷಿ ಮಕ್ಕಳಿಗೆ. ಈಗ ಪಂಚಮಿ ಹಬ್ಬ ಅಂದ್ರೆ ತುಂಬಾ ಸಡಗರದ ಹಬ್ಬ. ಕೆಲವೊಂದು ಕಡೆ ಅಣ್ಣ ತಮ್ಮಂದರಿಗೆ ಕರೆದು ಅವರು ಬೆನ್ನು ತೊಳೆದು ಬೆನ್ನು ಹುರಿಗೆ ನಾಗಪ್ಪಂದು ಹಾಲು ಅಭಿಷೇಕ ಮಾಡಿದ ಹಾಲಿನಿಂದ ಅವ್ರ ಬೆನ್ನು ತೊಳೆದು ಪೂಜೆ ಮಾಡ್ತಾರೆ. ಅಣ್ಣ ತಮ್ಮಂದ್ರ ಅಕ್ಕ ತಂಗಿಯಂದ್ರಿಗೆ ಕರೆದು ಅವರಿಗೆ ಉಡುಗೊರೆಗಳನ್ನ ಕೊಟ್ಟು ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ನನ್ನ ಹೆಸರು ಡಾಕ್ಟರ್ ಸವಿತಾ ಪಾಟೀಲ್, ವರ್ಕಿಂಗ್ ಆಸ್ ಎ ಲೆಕ್ಚರರ್ ಇನ್ MR ಮೆಡಿಕಲ್ ಕಾಲೇಜ್. ಫಸ್ಟ್ ನಾನು ನಮ್ಮ ಕರ್ನಾಟಕದ ಎಲ್ಲಾ ಜನರಿಗೆ ಒಂದು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಈ ಶ್ರಾವಣ ಮಾಸ ಬಂತು ಅಂದ್ರೆ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಒಂದು ಸಡಗರ ಸಂಭ್ರಮ ಅಂತ ಹೇಳ್ಬೋದು. ಯಾವಾಗ್ಲೂ ನಮ್ಮ ಒಂದು ಡೈಲಿ ರೂಟೀನ್ ಅಲ್ಲಿ ಬ್ಯುಸಿ ಇರುವಂತ ಸಂದರ್ಭದಲ್ಲಿ ತವರು ಮನೆ ಅಂತಂದ್ರೆ ಅದು ಬರೀ ಹೆಸರು ಕೇಳಿದ್ರೇನೆ ಆನಂದ. ತವರು ಮನೆ, ತಾಯಿ, ತಂದೆ, ಅಣ್ಣ ತಮ್ಮರು ಅಂತಂದ್ರೆ ನಮ್ಗೆ ಊಟನೂ ಹೋಗಲ್ಲ, ಅಷ್ಟೊಂದೊಂದು ಸಂತೋಷ ಆಗುತ್ತೆ. ಅಂತ ಒಂದು ಸಂಭ್ರಮ ನಾವ್ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಈ ನಾಗರ ಪಂಚಮಿಯಲ್ಲಿ ಆಚರಣೆ ಮಾಡ್ತೀವಿ. ನಾವು ಇವತ್ತು ಹಾಲು ಎರೆಯೋದು ಅಂತಂದ್ರೆ ನಾಗಪ್ಪಗೆ ಹಿಂದಿನ ದಿವಸ ಉಪವಾಸ ಇರ್ತೀವಿ. ಯಾಕಂದ್ರೆ ನಮ್ಮ ಅಣ್ಣ ತಮ್ಮರು ದೀರ್ಘಾವಧಿವರೆಗೆ ಅವ್ರು ಚೆನ್ನಾಗಿರ್ಲಿ, ಅವ್ರಿಗೆ ಆರೋಗ್ಯ ಆಯುಷ್ಯ ದೇವ್ರು ಕೊಡ್ಲಿ, ಚೆನ್ನಾಗಿ ಅವರ ಆರೋಗ್ಯವಂತರಾಗಿರ್ಲಿ ಅಂತ ಹೇಳಿ, ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಹೇಳಿ ಹಾರೈಸ್ತೀವಿ. ನಾಗರ ಪಂಚಮಿಗೆ ಗಂಡಿನ ಮನೆಯಲ್ಲಿ ಎಷ್ಟೇ ಇದ್ರು ಸಹ ತವ್ರ ಮನೆ ಒಂದು ಕುಬಸ ಒಂದು ಬೆಳೆ ಬರುತ್ತೆ ಅಂದ್ರೆ ಅದೊಂದು ಸಂತೋಷ. ಅದಕ್ಕಾಗಿ ನಾವು ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ದಿನ ಮೇಡಮ್ ಅವ್ರು ಹೇಳ್ದಂಗೆ ಉಪವಾಸ ಇದ್ದು ನಾಗಪ್ಪಗ ಹಾಲು ಎರೆದು, ಎಣ್ಣೆ ಎರೆದು, ಮತ್ತೆ ಜೇನುತುಪ್ಪ ಹಾಕಿ, ಹಾಲು ಹಾಕಿ ದೇವ್ರಿಗೆ ಬೇಡ್ಕೊಳ್ಳೋದ್ರ ಜೊತೆಗೆ ಆ ಎಣ್ಣೆ ಹಾಲನ್ನ ನಮ್ಮ ಅಣ್ಣತಮ್ಮರಿಗೆ ಹಾಕಿಸಿಂದ ಅವರು ಆರೋಗ್ಯವಂತರಾಗಿರ್ಲಿ ಅಂತ ಹೇಳಿ ಸೆಲೆಬ್ರೇಷನ್ ಮಾಡ್ತೀವಿ. ಈ ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನ ಕೋರುತ್ತೀನಿ. ನಮಸ್ಕಾರ, ನನ್ನ ಹೆಸರು ಸೌಮ್ಯ ಪವಾರ್. ನಂದು ಇಲ್ಲಿ ಪ್ರಶಾಂತ್ ನಗರನಲ್ಲಿ ತವರು ಮನೆ.
ನಾನು 18 ವರ್ಷದ ನಂತರ ಇವಾಗ ಫಸ್ಟ್ ಟೈಮ್ ಇಲ್ಲಿ ಬಂದು ಈ ಹಬ್ಬನ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಎಷ್ಟೊಂದು ಜನ ಬಂದು ಇನ್ನೂ ಈ ಕಲ್ಚರನ್ನ ಫಾಲೋ ಮಾಡ್ತಾರೆ, ಮಕ್ಕಳಿಗೂ ಕಲಿಸ್ಕೊಡ್ತಾರೆ. ನಾನಿರೋದು ಆಕ್ಚುಲಿ ಜರ್ಮನಿನಲ್ಲಿ. ಸೊ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ಜನ ಬಂದು ಈ ಹಬ್ಬನ್ನು ಆಚರಿಸೋದು ನೋಡೋದು. ಈ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಸರ್ವ ಸದಸ್ಯರು ಹಾಗೂ ಪ್ರಶಾಂತ ನಗರ ರಾಜಾಪುರ ಬಡಾವಣೆಯ ಗುರು ಹಿರಿಯರು ಉಪಸ್ಥಿತರಿದ್ದರು. ನಾಗರ ಪಂಚಮಿ ಹಬ್ಬದ ಅಂಗವಾಗಿ ಇಂದು ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಕಟಗರಪುರದಲ್ಲಿ ಇರುವ ಶ್ರೀ ಅನಂತಶಯನ ಬಾಲಾಜಿ ಮಂದಿರದಲ್ಲಿ ರಾಜಪೂತ ಮಹಿಳಾ ಮಂಡಳದ ಅಧ್ಯಕ್ಷರಾದ ಅನಿತಾ ಸಿಂಗ್ ಸದ್ದಿವಾಲ್ ಅವರ ನೇತೃತ್ವದಲ್ಲಿ ಮಹಿಳೆಯರು ಸಾಂಪ್ರದಾಯಿಕವಾಗಿ ಹಸಿರು ಸೀರೆ, ಹಸಿರು ಬಳೆಗಳನ್ನ ತೊಟ್ಟು ಸಂಭ್ರಮದಿಂದ ಮೆಹಂದಿಯನ್ನ ಹಚ್ಚಿಕೊಂಡು ಶ್ರೀ ಅನಂತಶಯನ ಬಾಲಾಜಿ ದೇವರ ಎದುರುಗಡೆ ಭಜನಾ ಪದಗಳನ್ನ ಹಾಡಿ ಸಾಂಪ್ರದಾಯಿಕವಾಗಿ ಜೋಕಾಲಿಯನ್ನ ಆಡುವ ಮೂಲಕ ಅತಿ ಉತ್ಸಾಹದಿಂದ ನಾಗರ ಪಂಚಮಿ ಹಬ್ಬವನ್ನ ಆಚರಿಸಿದರು.
आज श्री अनंशन बालाजी मंदिर में श्रावण मास के इस महीने में आज नाग पंचमी कार्यक्रम करे हैं। हम सभी राजपूत समाज के मिलके आज हम लोग मेहंदी वगैरह लगा के हरे साड़ी वगैरह पहन के, क्योंकि आज नाग पंचमी हरे कलर में आई हुई है, इसीलिए हम लोग सारे हरे साड़ी पहने हैं और ये भजन हम लोग 1 महीना करते हैं। और नाग पंचमी की सभी को मैं शुभकामनाएं देती हूँ, गुलबर्गा वासियों को। हम और सारे महिला मंडल वगैरह मिलके हम ये पूरा अमास तक भजन करते हैं और कीर्तन करते हैं और महाप्रसाद भी रखते हैं। और मैं अनीता सद्दीवाल राजपूत महिला मंडल की ओर से आप सबका धन्यवाद कहती हूँ। ಉದ್ಯೋಗ ಅವಕಾಶದ ಅಂತರವನ್ನ ಗುರುತಿಸಲು ಆಗಸ್ಟ್ 9 ಮತ್ತು 10ರಂದು ಮೌಲ್ಯಮಾಪನ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ರಾಜ್ಯದ ಟೈರ್ 2 ಮತ್ತು ಟೈರ್ 3 ನಗರಗಳಲ್ಲಿ ಪದವೀಧರರಲ್ಲಿ ಹೆಚ್ಚುತ್ತಿರುವ ಉದ್ಯೋಗ ಅವಕಾಶದ ಅಂತರವನ್ನು ಪರಿಹರಿಸಲು ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಇಲಾಖೆ ಮತ್ತು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಮೂಲಕ ಪ್ರಮುಖವಾಗಿ ಮರುಕೌಶಲ್ಯ ಮತ್ತು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮವಾದ ನಿಪುಣ ಕರ್ನಾಟಕ ಅಡಿಯಲ್ಲಿ ಬರುವ ಆಗಸ್ಟ್ 9 ಮತ್ತು 10ರಂದು ಕಲಬುರಗಿಯಲ್ಲಿ ಆನ್ಲೈನ್ ಮೂಲಕ ಸ್ಟೆಮ್ ಅಭ್ಯರ್ಥಿಗಳ ಮೌಲ್ಯಮಾಪನ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಮಂಗಳವಾರ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಶಹಾಬಾದ್ ರಸ್ತೆಯಲ್ಲಿ ಇರುವ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಈ ಮೌಲ್ಯಮಾಪನ ಪರೀಕ್ಷೆ ನಡೆಯಲಿದೆ ಎಂದರು. ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಕಲಬುರಗಿಯಲ್ಲಿ ನಡೆದ ಬೃಹತ್ ಉದ್ಯೋಗ ಮೇಳದಲ್ಲಿ ಭೌತಿಕವಾಗಿ ಹಾಜರಾದ 10,000 ಅಭ್ಯರ್ಥಿಗಳ ಪೈಕಿ ಆಯ್ದ 2,500 ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್ ಮತ್ತು ಗಣಿತ ಪದವೀಧರರನ್ನು ಗುರಿಯಾಗಿಸಿ ಈ ಮೌಲ್ಯಮಾಪನ ನಡೆಸಲಾಗುತ್ತಿದೆ ಎಂದರು. ಇಲ್ಲಿನ ವಿದ್ಯಾರ್ಥಿಗಳು ಅಂಕ ಗಳಿಕೆಯಲ್ಲಿ ಜಾಣರಿದ್ದಾರೆ, ಆದರೆ ಕೈಗಾರಿಕೆ ಕಂಪನಿಗಳ ಬೇಡಿಕೆಗೆ ಅನುಗುಣವಾಗಿ ಅವರಲ್ಲಿ ಕೌಶಲ್ಯ ಇಲ್ಲ. ಕಲಬುರಗಿ ಉದ್ಯೋಗ ಮೇಳದ ಸಂದರ್ಭದಲ್ಲಿ ಹಾಜರಾದ ಅಭ್ಯರ್ಥಿಗಳ ಅಧ್ಯಯನ ಮಾಡಿದಾಗ 70% ವಿದ್ಯಾರ್ಥಿಗಳು ಆಪ್ಟಿಟ್ಯೂಡ್ ಟೆಸ್ಟ್ ಪಾಸ್ ಆಗಲು ಸಮರ್ಥರಿಲ್ಲ ಎಂಬ ಅಂಶ ಕಂಡು ಬಂದಿದೆ. 63ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳಿಗೆ ಸಂವಹನ ಕೌಶಲ್ಯದ ಕೊರತೆ ಇದೆ. ಈ ಕೊರತೆಯನ್ನು ನೀಗಿಸಲೆಂದೇ ಈ ಮೌಲ್ಯಮಾಪನ ಮಾಡಲಾಗುತ್ತಿದೆ. ಮೌಲ್ಯಮಾಪನದ ನಂತರ ಅವರ ಕೌಶಲ್ಯ ಕೊರತೆಯನ್ನ ನೀಗಿಸಲು ಅಗತ್ಯ ಕೌಶಲ್ಯ ನೀಡಿ ಅವರನ್ನು ಉದ್ಯೋಗಕ್ಕೆ ಸಿದ್ಧರನ್ನಾಗಿ ಮಾಡುವುದು ನಮ್ಮ ಗುರಿಯಾಗಿದೆ. ಸಾಂಪ್ರದಾಯಿಕ ಕೌಶಲ್ಯ ಕಾರ್ಯಕ್ರಮಗಳಿಗಿಂತ ಭಿನ್ನವಾಗಿ ಪ್ರತಿಯೊಬ್ಬ ಅಭ್ಯರ್ಥಿಯ ಅರ್ಹತೆ, ಸಂವಹನ, ಡಿಜಿಟಲ್ ಸಾಕ್ಷರತೆ ಮತ್ತು ನಡವಳಿಕೆಯ ಸಿದ್ಧತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಇಲ್ಲಿ 90 ನಿಮಿಷಗಳ ಕಾಲ ಮೌಲ್ಯಮಾಪನ ಮಾಡಲಾಗುತ್ತದೆ. ಅನ್ಸ್ಟಾಪ್ ಸಂಸ್ಥೆ ಇದರ ಜವಾಬ್ದಾರಿ ಹೊತ್ತಿಕೊಂಡಿದೆ ಎಂದರು. ರಾಜ್ಯದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಖಾತೆ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮತ್ತು ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿಯವರ ವಿಶೇಷ ಕಾಳಜಿಯಿಂದ ರಾಜ್ಯದಲ್ಲಿಯೇ ಪ್ರಾಯೋಗಿಕವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಇದನ್ನು ಮೊದಲು ಅನುಷ್ಠಾನಕ್ಕೆ ತರಲಾಗುತ್ತಿದೆ. ಇಲ್ಲಿನ ಸಾಧಕ ಬಾಧಕಗಳನ್ನು ನೋಡಿ ರಾಜ್ಯದ ಇತರೆ ಭಾಗದಲ್ಲಿಯೂ ಜಾರಿಗೆ ತರಲಾಗುವುದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದರು. ಮೌಲ್ಯಮಾಪನ ಪರೀಕ್ಷೆಯಲ್ಲಿ ಭಾಗವಹಿಸಲು ನೋಂದಣಿ ಪ್ರಕ್ರಿಯೆ ಇಂದಿನಿಂದಲೇ ಆರಂಭವಾಗಿದ್ದು, QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಅಥವಾ ಅಂತರ್ಜಾಲದ ಮೂಲಕ ಆಗಸ್ಟ್ 7ರ ರಾತ್ರಿ 11:59 ಗಂಟೆಯವರೆಗೂ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಆಗಸ್ಟ್ 7 ಮತ್ತು 8ರಂದು ಪ್ರವೇಶ ಪತ್ರವನ್ನು SMS ಅಥವಾ ಇಮೇಲ್ ಮೂಲಕ ಕಳುಹಿಸಲಾಗುತ್ತದೆ. ಆಗಸ್ಟ್ 9 ಮತ್ತು 10ರಂದು ಕಲಬುರಗಿ
ಕಲಬುರಗಿಯ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯಲ್ಲಿ ಬೆಳಿಗ್ಗೆ 10 ರಿಂದ 11:30, ಮಧ್ಯಾಹ್ನ 12 ರಿಂದ 1:30 ಮತ್ತು ಮಧ್ಯಾಹ್ನ 2:30 ರಿಂದ 4 ಹಾಗೂ ಸಂಜೆ 4:30 ರಿಂದ 6 ಗಂಟೆಯವರೆಗೆ ಪ್ರತಿ ಬ್ಯಾಚಿನಲ್ಲಿ 500ರಂತೆ ತಲಾ 90 ನಿಮಿಷಗಳ ಅವಧಿಯ ಆನ್ಲೈನ್ ಟೆಸ್ಟ್ ನಡೆಯಲಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡಿದರು. ಇದಕ್ಕೆ ಕಾರಣೀಭೂತರಾದಂಥ ಇಬ್ಬರು ಪ್ರಮುಖ ವ್ಯಕ್ತಿಗಳು ಡಾಕ್ಟರ್ ಶರಣ್ ಪ್ರಕಾಶ್ ಅವರು ಮತ್ತು ನಮ್ಮ ಸಂಸದರಾದಂಥ ರಾಧಾಕೃಷ್ಣ ದೊಡ್ಡಮನಿ ಅವರು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇನ್ನು ಕೆಲವು ಸಚಿವರು ಕಲಬುರಗಿಗೆ ಬಂದು ಒಂದು ಬೃಹತ್ ಉದ್ಯೋಗ ಮೇಳವನ್ನು ನಾವು ಮಾಡಿದ್ವಿ. ಆ ಉದ್ಯೋಗ ಮೇಳದಲ್ಲಿ ನಮಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿದ್ದು ನಮ್ಮ ಜಿಲ್ಲೆಯಿಂದ ಸುಮಾರು ದಯವಿಟ್ಟು ಕ್ಷಮಿಸಬೇಕು, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು 20,000 ಚಿಲ್ಲರೆ ರಿಜಿಸ್ಟ್ರೇಷನ್ ಆನ್ಲೈನ್ ಆಗಿರೋದು. ಅವತ್ತಿನ ದಿನ ಪ್ರತ್ಯೇಕವಾಗಿ ಬಂದು ಭೇಟಿಯಾದವರು, ಅಲ್ಲಿ ಇಡೀ ದಿನ ನಾವು ಉದ್ಯೋಗ ಮೇಳ ನಡೆಸಿದಾಗ ಅಲ್ಲಿ ಬಂದು ಅರ್ಜಿ ಸಲ್ಲಿಸಿದವರು ಅಥವಾ ನೋಂದಣಿ ಮಾಡಿಕೊಂಡವರು 10,000 ಚಿಲ್ಲರೆ ಜನ. ಮಾನ್ಯ ಸಚಿವರು ಹೇಳಿದಂಗೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಉದ್ಯೋಗ ಮೇಳದಲ್ಲಿ ಸ್ಟ್ರೈಕ್ ರೇಟು ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ, ಆದರೆ ಸಾಲದು. ಯಾಕಂದರೆ ನಮ್ಮಲ್ಲಿ ಯುವಕರ ಜನಸಂಖ್ಯೆ ಹೆಚ್ಚಿದೆ ಮತ್ತು ನಮ್ಮ ಮಾನವ ಸಂಪನ್ಮೂಲ ಏನಿದೆ ಅದು ಬರೀ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಪ್ರಸಿದ್ಧ ಇಲ್ಲ, ವಿಶ್ವದಲ್ಲೇ ಪ್ರಸಿದ್ಧ ಇದೆ. ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನ ಏನಿತ್ತು ಅಂದರೆ ನಮ್ಮ ಸರ್ಕಾರದ್ದು ಅಥವಾ ನಮ್ಮದು, ನಾವು ಬರೀ ಉದ್ಯೋಗ ಮೇಳವನ್ನು ಮಾಡಿ ಒಂದು ದೊಡ್ಡ ಶೋ ಪುಟಪ್ ಮಾಡಿ ಜನಸಂಖ್ಯೆ ಅಥವಾ ಏನು ತಲೆಗಳು ತೋರಿಸ್ಬಿಟ್ಟು ನಿಮಗೆ ನೋಡಿ ಇಷ್ಟು ಜನ ಬಂದಿದ್ರು ಅಂತ ಹೇಳೋದಲ್ಲ. ನಮ್ಮ ಜವಾಬ್ದಾರಿ ಅವರಿಗೆ ಉದ್ಯಮಶೀಲತೆ ಕೊಡೋದು ಮತ್ತು ಅವರಿಗೆ ಇನ್ ದ ಟ್ರೂ ಸೆನ್ಸ್ ಗೆಟ್ ದೆಮ್ ಎಂಪ್ಲಾಯ್ಮೆಂಟ್. ಪ್ರಸ್ತುತ ವಾತಾವರಣದಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉದ್ಯೋಗ ಸೃಷ್ಟಿ ಮಾಡೋದು ಕಷ್ಟ ಇದೆ ಮತ್ತು ಉದ್ಯೋಗ ಸಿಗೋದು ಕಷ್ಟ ಇದೆ. ಆದರೆ ಒಂದು ಜವಾಬ್ದಾರಿಯುತ ಸರ್ಕಾರ ಆಗಿ ನಮ್ಮ ಜವಾಬ್ದಾರಿ ಏನಿದೆ, ಒಂದು ಕಡೆ ಉದ್ಯೋಗ ಸೃಷ್ಟಿ ಮಾಡೋದು ಮತ್ತು ನಮ್ಮ ಮಾನವ ಸಂಪನ್ಮೂಲಕ್ಕೆ ಉದ್ಯಮಶೀಲತೆ ನೀಡೋದು. ನಮ್ಮ ಇಂಟೆನ್ಷನ್ ಇದೆ, ನಮ್ಮ ಸರ್ಕಾರದ್ದೇನಿದೆ ಅಂದರೆ ಟು ಪ್ರೊವೈಡ್ ದ ಮೋಸ್ಟ್ ಎಂಪ್ಲಾಯಬಲ್ ಹ್ಯೂಮನ್ ರಿಸೋರ್ಸ್ ಫಾರ್ ದ ವರ್ಲ್ಡ್ ಫ್ರಮ್ ಕರ್ನಾಟಕ. ಅದಕ್ಕೋಸ್ಕರನೇ ನಾವು ನಮ್ಮ ಇಲಾಖೆ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆ, ಮಾಹಿತಿ ತಂತ್ರಜ್ಞಾನ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಜಂಟಿ ಒಂದು ಪ್ರಯತ್ನದಿಂದ ನಿಪುಣ ಕರ್ನಾಟಕ ಅಂತ ಒಂದು ಯೋಜನೆಯನ್ನು ಮೊನ್ನೆ ನವೆಂಬರ್ನಲ್ಲಿ ಲಾಂಚ್ ಮಾಡಿದ್ವಿ. ಈ ನಿಪುಣ ಕರ್ನಾಟಕ ಯೋಜನೆಯಲ್ಲಿ ನಾವು ಹಿಂದಿನ ಥರ ಬರೀ ಅವ್ರದ್ದು ರೆಸ್ಯೂಮೆ ತಗೊಂಡು ಯಾವಾಗ ಅವಕಾಶ ಸಿಗುತ್ತೆ ಅವರಿಗೆ ಹೀಗೆ ಅವಕಾಶ ಇದೆ ನೀವು ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಈ ಸರಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ಇಂಡಿವಿಜುವಲ್ನ ಅಸೆಸ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಉದ್ಯೋಗ ಮೇಳದಲ್ಲಿ ಏನು 10,000 ಜನ ಬಂದು ನೋಂದಣಿ ಮಾಡಿಕೊಂಡ್ರು ಪ್ರತ್ಯಕ್ಷವಾಗಿ ನೇರವಾಗಿ, ಅವ್ರದ ಎಲ್ಲ ಬಯೋಡೇಟಾವನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಕಳೆದ 2-3 ತಿಂಗಳಿಂದ ಮಾಡ್ತಾ ಇದ್ವಿ. ಆ 10,000 ಜನದಲ್ಲಿ ನಾವು 2,500 ಜನರಿಗೆ ನಾವು ಸಪ್ರೇಟ್ ಮಾಡಿದ್ವಿ. ಸ್ಟೆಮ್ ಅಂತ ಏನು ಹೇಳ್ತೀವಿ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥ್ಸ್. ಇವರಿಗೆ ಈ ಸ್ಟೂಡೆಂಟ್ಸಿಗೆ ನಾವು ಸಪ್ರೇಟ್ ಮಾಡಿದ್ವಿ. ಅಂದರೆ ಯಾರು BSc ಓದಿರ್ತಾರೆ, MSc ಓದಿರ್ತಾರೆ, ಇಂಜಿನಿಯರಿಂಗ್ ಓದಿರ್ತಾರೆ, ಅಥವಾ ಬೇರೆ ಬೇರೆ ರೀತಿಯಾದಲ್ಲಿ ಯಾವುದಾದ್ರೂ ಆ್ಯನಿಮೇಷನ್ ಮಾಡಿರ್ತಾರೆ, ಗ್ರಾಫಿಕ್ಸ್ ಮಾಡಿರ್ತಾರೆ, ಹೀಗೆ ಇತ್ಯಾದಿ ವಾಟ್ ಎವರ್ ಇಸ್ ದರ್ ಡಿಪ್ಲೊಮಾ ಇರ್ಬೋದು ಅಥವಾ ಡಿಗ್ರಿ ಇರ್ಬೋದು. ಸೊ 2,500 ಜನ ನಮ್ಮ ಕಲಬುರಗಿಯವರಿಗಿನ ಐಡೆಂಟಿಫೈ ನಾವು ಆ ಉದ್ಯೋಗ ಮೇಳದಲ್ಲಿ ಮಾಡಿದ್ದೀವಿ. ಇದೇ ಸಂದರ್ಭದಲ್ಲಿ ಸಚಿವರು ಮತ್ತು ಶಾಸಕ ಗಣ್ಯರು ನೋಂದಣಿ ಅಭಿಯಾನದ ಅಂಗವಾಗಿ QR ಕೋಡ್ ಬಿಡುಗಡೆಗೊಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಖಾತೆ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಮತ್ತು MY ಪಾಟೀಲ್, ವಿಧಾನ ಪರಿಷತ್ ಶಾಸಕರಾದ ಜಗದೇವ್ ಗುತ್ತೇದಾರ್, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಆಲಂ ಖಾನ್, ಜಿಲ್ಲಾಧಿಕಾರಿ B ಫೌಜಾ ತರನ್ನುಂ, ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ, SP ಅಡ್ಡೂರು ಶ್ರೀನಿವಾಸಲು, ಜಿಲ್ಲಾ ಪಂಚಾಯತ್ CEO ಭವರ್ ಸಿಂಗ್ ಮೀನಾ, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ಅಬ್ದುಲ್ ಅಜೀಂ, ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ನಾಗುಬಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕೆಕೆಆರ್ಡಿಬಿ ಮಂಡಳಿಯ 5,000 ಕೋಟಿ ರೂಪಾಯಿಯ ಕ್ರಿಯಾ ಯೋಜನೆಗೆ ರಾಜ್ಯಪಾಲರಿಂದ ಅನುಮೋದನೆ ದೊರೆತಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಪ್ರಸಕ್ತ 2025-26ನೇ ಸಾಲಿನ 5,000 ಕೋಟಿ ರೂಪಾಯಿ ಮೊತ್ತದ ಮೈಕ್ರೋ ಮತ್ತು ಮ್ಯಾಕ್ರೋ ಕ್ರಿಯಾ ಯೋಜನೆಗೆ ರಾಜ್ಯಪಾಲರು ಇತ್ತೀಚೆಗೆ ಅನುಮೋದನೆ ನೀಡಿದ್ದು, ಇದೇ ಆರ್ಥಿಕ ವರ್ಷಾಂತಕ್ಕೆ ಸಂಪೂರ್ಣವಾಗಿ ಅನುದಾನ ಖರ್ಚು ಮಾಡಲು ಸರ್ವ ಪ್ರಯತ್ನ ಮಾಡಲಾಗುವುದು ಎಂದು ಕೆಕೆಆರ್ಡಿಬಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಹೇಳಿದ್ದಾರೆ. ಮಂಗಳವಾರ ಕಲಬುರಗಿ ನಗರದ ಐವನಶಾಹಿ ಪ್ರದೇಶದಲ್ಲಿ ಇರುವ ಮಂಡಳಿಯ ಕಚೇರಿಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸಕ್ತ ವರ್ಷ ರಾಜ್ಯಪಾಲರಿಂದ ಬೇಗನೆ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಿದ್ದು ಸಂತಸ ತಂದಿದೆ. ಪ್ರದೇಶದ ಶಾಸಕರು ಬರುವ ಆಗಸ್ಟ್ 15ರ ಒಳಗೆ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಸ್ತಾವನೆ ಸಲ್ಲಿಸಿದಲ್ಲಿ ಇದೇ ವರ್ಷ ಸುಮಾರು 4,500 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣ ಖರ್ಚು ಮಾಡುವ ಗುರಿ ಹೊಂದಲಾಗಿದೆ ಎಂದರು. ಮಂಡಳಿಗೆ ನೀಡಿದ ಹಣ ಖರ್ಚು ಮಾಡಲ್ಲ ಎಂಬ ಅಪವಾದ ಇದೆ. ಆದರೆ ತಾವು ಅಧಿಕಾರ ವಹಿಸಿಕೊಂಡ ನಂತರ 2023-24ರಲ್ಲಿ ಡಿಸೆಂಬರ್ ಅಂತ್ಯಕ್ಕೆ ಕ್ರಿಯಾ ಯೋಜನೆಗೆ ಅನುಮೋದನೆ ದೊರೆತ ನಂತರ ಆ ವರ್ಷದಲ್ಲಿ ಮೊದಲ ಬಾರಿಗೆ 2,009 ಕೋಟಿ ರೂಪಾಯಿ ಮತ್ತು 2024-25ರಲ್ಲಿ ಆಗಸ್ಟ್ ನಲ್ಲಿ ಕ್ರಿಯಾ ಯೋಜನೆಗೆ ಅನುಮೋದನೆ ದೊರೆತ ನಂತರ ಕಳೆದ ಮಾರ್ಚ್ ಅಂತ್ಯಕ್ಕೆ 3,158 ಕೋಟಿ ರೂಪಾಯಿ ಸೇರಿ ಕಳೆದ 2 ವರ್ಷದಲ್ಲಿ ದಾಖಲೆ ಪ್ರಮಾಣದಲ್ಲಿ 5,167 ಕೋಟಿ ರೂಪಾಯಿ ಹಣ ಪ್ರದೇಶದ ಅಭಿವೃದ್ಧಿಗೆ ವಿನಿಯೋಗಿಸಲಾಗಿದೆ ಎಂದರು. ಪ್ರಸಕ್ತ 2025-26ನೇ ಸಾಲಿನಲ್ಲಿ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಸಣ್ಣ ಕೈಗಾರಿಕೆ ಸ್ಥಾಪನೆಗೆ ಪ್ರೋತ್ಸಾಹಿಸಲು ಮಂಡಳಿ ಮತ್ತು ಸಣ್ಣ ಕೈಗಾರಿಕೆ ಇಲಾಖೆಯಿಂದ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂಡಸ್ಟ್ರಿ ಹಬ್ ಮಾಡಲಾಗುವುದು. ಕಲ್ಯಾಣ ಭಾಗದಲ್ಲಿ ತಾಪಮಾನ ಹೆಚ್ಚಿರುವುದರಿಂದ ಸಮತೋಲನ ಕಾಪಾಡುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಅರಣ್ಯ ಆವಿಷ್ಕಾರ ಯೋಜನೆಯ ಅಡಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರಣ್ಯೀಕರಣ ಮಾಡಲಾಗುವುದು. ಪ್ರದೇಶದ ಗ್ರಾಮೀಣ ಭಾಗದಲ್ಲಿ ಸಮುದಾಯ ಶೌಚಾಲಯ ಸ್ಥಾಪಿಸಲಾಗುವುದು ಎಂದರು. ಮಂಡಳಿಯಿಂದ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದ ಕಲ್ಯಾಣಕ್ಕೆ 1,500 ಕೋಟಿ ರೂಪಾಯಿ ಹಣ ಮೀಸಲಿರಿಸಿದೆ. ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ವಸತಿ ನಿಲಯ ಸ್ಥಾಪಿಸಲಾಗುತ್ತಿದೆ ಎಂದು ಪ್ರಸಕ್ತ ವರ್ಷದ ಮಂಡಳಿಯ ನೂತನ ಯೋಜನೆಗಳ ಕುರಿತು ಅಜಯ್ ಸಿಂಗ್ ಮಾಹಿತಿ ನೀಡಿದರು. ಪ್ರದೇಶದಲ್ಲಿ ಗ್ರಾಮೀಣ ರಸ್ತೆ ಸುಧಾರಣೆಗೆ ಕಳೆದ ವರ್ಷ ಕಲ್ಯಾಣ ಪಥ ಯೋಜನೆಗೆ ಚಾಲನೆ ನೀಡಲಾಗಿದ್ದು, ಈ ವರ್ಷ ಸಹ ಯೋಜನೆ ಮುಂದುವರಿಕೆಗೆ 300 ಕೋಟಿ ರೂಪಾಯಿ ಮಂಡಳಿಯಿಂದ ನೀಡಲಾಗುವುದು. ಪ್ರತಿ ಜಿಲ್ಲೆಯಲ್ಲಿ ಡಯಾಲಿಸಿಸ್ ಘಟಕ ಸ್ಥಾಪಿಸಲಾಗುವುದು. ಅಕ್ಷರ ಆವಿಷ್ಕಾರ ಯೋಜನೆಯ ಅಡಿ 50 ಕೆಪಿಎಸ್ ಪಬ್ಲಿಕ್ ಶಾಲೆ ಮಂಡಳಿಯಿಂದ ಸ್ಥಾಪಿಸಲಾಗುತ್ತಿದ್ದು, ಸುಮಾರು 150 ಶಾಲಾ ಶಿಕ್ಷಣ ಇಲಾಖೆಯಿಂದ ತೆರೆಯುವ ಆಶಾಭಾವನೆ ಹೊಂದಿದ್ದೇವೆ. ಇದರಿಂದ ಗ್ರಾಮೀಣ ಭಾಗದ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಹಕಾರಿಯಾಗಲಿದೆ ಎಂದರು. ಪ್ರಸ್ತುತ ವರ್ಷದಲ್ಲಿ ರೈತರ ಕಲ್ಯಾಣ ನಿಟ್ಟಿನಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಸಹಯೋಗದೊಂದಿಗೆ ಜಲಭಾಗ್ಯ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ಮಂಡಳಿ ಮತ್ತು ಇಲಾಖೆ ಈ ವರ್ಷ ತಲಾ 100 ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ. ಪ್ರದೇಶದಾದ್ಯಂತ 7 ಜಿಲ್ಲೆಗಳ 40 ಕ್ಷೇತ್ರದಾದ್ಯಂತ ಪಕ್ಷಭೇದ ಹೊರತುಪಡಿಸಿ 2 ವರ್ಷದಲ್ಲಿ ಒಟ್ಟಾರೆ 400 ಕೋಟಿ ರೂಪಾಯಿ ಅನುದಾನ ಖರ್ಚು ಮಾಡಲಾಗುವುದು. ಇದಲ್ಲದೆ ಪ್ರತಿ ಕ್ಷೇತ್ರದಲ್ಲಿ ತಲಾ 1.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈತರ ಗೋದಾಮು ಸಹ ನಿರ್ಮಿಸಲಾಗುತ್ತಿದೆ ಎಂದರು. 2025 31 ಮಾರ್ಚ್ ತನಕ ಮೊದಲ ಬಾರಿಗೆ ನಾವು 3,000 ದಾಟಿದ್ವಿ. 3,158 ಕೋಟಿ ಅಂದರೆ 24 ತಿಂಗಳಲ್ಲಿ ಸುಮಾರು 5,167 ಕೋಟಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಅವರ ಒಂದು ಸಹಕಾರದಿಂದ ನಾವು ಖರ್ಚು ಮಾಡಿದ್ವಿ. ಈ ಬಾರಿ ಮಾರ್ಚ್ 7ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿ ಅವರು 5,000 ಕೋಟಿ ಅಂತ ಮತ್ತೆ ಘೋಷಣೆಯನ್ನು ಮಾಡಿದರು. ತಮ್ಮ ಆಯವ್ಯಯದಲ್ಲಿ ಬಜೆಟಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿದ್ದೀವಿ. ಈ ಬಾರಿಯೂ ಕೂಡ ಸಂಪೂರ್ಣವಾಗಿ ನಮ್ಮ ಒಂದು 5,000 ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ನಾವು ಮೇ ತಿಂಗಳಲ್ಲಿ ನಮ್ಮ ಬೋರ್ಡ್ ಮೀಟಿಂಗನ್ನು ಕರೆಸಿ ಮತ್ತೆ ಸರ್ಕಾರ ವತಿಯಿಂದ ಯಾವೊಂದು ರೀತಿಯಿಂದ ನಾವು ಇದು ಕಳಿಸಿದ್ವಿ. ಎಲ್ಲ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ತಯಾರು ಮಾಡಿ ನಾವು ಕಳಿಸಿದ್ವಿ. ಅದಕ್ಕೆ ಘನವ್ಯಕ್ತ ನಮ್ಮ ಸರ್ಕಾರ ಕಡೆಯಿಂದ ಅಪ್ರೂವಲ್ ಸಿಕ್ಕಿ ಮತ್ತು ಘನವ್ಯಕ್ತ ರಾಜ್ಯಪಾಲರ ಹತ್ರ ಹೋದ ನಂತರ ರಾಜ್ಯಪಾಲರಿಗೆ ಸುಮಾರು ಬಾರಿ ಮಾನ್ಯ ಪ್ಲಾನಿಂಗ್ ಮಿನಿಸ್ಟರ್ ಆಗಿರುವಂಥ ಡಿ ಸುಧಾಕರ್ ಅವರು, ನಾವು ಮಾನ್ಯ ಮುಖ್ಯಮಂತ್ರಿಯವರು ಭೇಟಿಯಾಗಿ, ಚೀಫ್ ಸೆಕ್ರೆಟರಿ ಅವರು ಭೇಟಿಯಾಗಿ, ನಂತರ ಘನವ್ಯಕ್ತ ರಾಜ್ಯಪಾಲರ ಭೇಟಿಯಾಗಿ ಮೊನ್ನೆ ಅವರು ಅನುಮೋದನೆ ಕೊಟ್ಟಿದ್ದಾರೆ. ಸೊ ಈ ಬಾರಿ ನಮಗೆ ನಮ್ಮ ಮೇಲೆ ಇರ್ತಕ್ಕಂಥ ನನ್ನ ಮಂಡಳಿಯ ವತಿಯಿಂದ ಇರ್ತಕ್ಕಂಥ ಜವಾಬ್ದಾರಿ ಏನಿದೆ ಅಂದರೆ ಕನಿಷ್ಠ 4ರಿಂದ 4,500 ಕೋಟಿ ಆದರೂ ನಾವು ಖರ್ಚು 31 ಮಾರ್ಚ್ ತನಕ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ.
ಅದಕ್ಕಾಗಿ ಏನೇನು ಅವಶ್ಯಕತೆ ಇರ್ತದೆ ಅದೆಲ್ಲ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸರಳೀಕರಣ ಮಾಡೋದು, ಹೆಚ್ಚಿನ ಒಂದು ಜನರು ನಮ್ಮ ಬೋರ್ಡಲ್ಲೂ ಕೂಡ ತಗೊಳ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಚೀಫ್ ಸೆಕ್ರೆಟರಿ ಅವರಾಗಲಿ ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆನೂ ಕೂಡ ನಾವು ಸಮಾಲೋಚನೆಯನ್ನು ಮಾಡಿ ಅವರಿಗೆ ಒಂದು ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೀವಿ. ಈ ಬಾರಿ 5,000 ಕೋಟಿ ನಮ್ಮ ಬೋರ್ಡಲ್ಲಿ ಏನು ಬಂದಿದೆ, ಮೈಕ್ರೋ ಯೋಜನೆ ಅಡಿಯಲ್ಲಿ 2,075 ಕೋಟಿ 2,075 crores ಮೈಕ್ರೋ ಯೋಜನೆ ಅಡಿಯಲ್ಲಿ, ಮ್ಯಾಕ್ರೋ ಯೋಜನೆ ಅಡಿಯಲ್ಲಿ ಸುಮಾರು 875 ಕೋಟಿ. ಅಲ್ಲಿ ಇರ್ತಕ್ಕಂಥ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗಳಾಗಲಿ ಹೆಚ್ಚಿನ ಒಂದು ಒತ್ತು ಕೊಟ್ಟು ಏನೇನು ಮಹತ್ವಾಕಾಂಕ್ಷಿ ಯೋಜನೆಗಳು ಜಿಲ್ಲಾ ಮಟ್ಟದಲ್ಲಿರ್ತದೆ ಅದಕ್ಕೂ ಕೂಡ ಅಳವಡಿಸ್ಕೊಡ್ಬೇಕು ಅಂತ ಒಂದು ರೀತಿಯಿಂದ ನಾವು ಬೋರ್ಡಲ್ಲೂ ಕೂಡ ಚರ್ಚೆಯಾಗಿ ನಮ್ಮ ಭಾಗದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೆಚ್ಚಾಗಬೇಕು ಅಂತ ಆ ಒಂದು ಕೂಡ ನಾವು ಮಾಡಿದ್ದೀವಿ. ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ದಾಸೋಹ ಮಹಾಮನೆಯ 8ನೇ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ಶುಕ್ರವಾರದಿಂದ ಶ್ವಾಸಕೋಶದ ಸೋಂಕಿನಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಇಂದು ಜೇವರ್ಗಿ ಮತಕ್ಷೇತ್ರದ ಶಾಸಕರು ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಪೂಜ್ಯ ಅಪ್ಪಾಜಿಯವರ ಆರೋಗ್ಯ ವಿಚಾರಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಅವರು ಇಂದು ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಮಹಾದಾಸೋಹದ 8ನೇ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ಶುಕ್ರವಾರ ಶ್ವಾಸಕೋಶದ ಸೋಂಕಿನಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಇಂದು ಆಸ್ಪತ್ರೆಗೆ ಭೇಟಿ ನೀಡಿ ಪೂಜ್ಯ ಅಪ್ಪಾಜಿಯವರ ಆರೋಗ್ಯ ವಿಚಾರಿಸಿ ಅವರು ಬೇಗನೆ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಅವರು ತಮ್ಮ ತಂದೆ ಹಾಗೂ ಪೂಜ್ಯ ಅಪ್ಪಾಜಿಯವರ ಒಡನಾಟಿಕೆಯ ಬಗ್ಗೆ ಕೂಡ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. ಹೌದು, ಯಾವಾಗ ಆಶೀರ್ವಾದ ಮಾಡಿ ಯಾವಾಗಲೂ ಮಾರ್ಗದರ್ಶನ ಮಾಡ್ತಾ ಹೋಗಿದ್ದಾರೆ. 1935 ಅಲ್ಲ? November 14th. ಹೌದು, 1930 ಅಲ್ಲ, ಒಂದೇ ವರ್ಷ. ಅವರು 1936 ಇದ್ರು. 1936 1935 ಒಂದೇ ವರ್ಷ ಅವರು ಸಣ್ಣವರು. ಈ ಸಂದರ್ಭದಲ್ಲಿ ಅವರೊಂದಿಗೆ ಅನೇಕ ಜನ ಕಾಂಗ್ರೆಸ್ನ ಮುಖಂಡರುಗಳು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ರೈತಪರ ಸಂಘ ಕಲಬುರಗಿಯ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತರ 10 ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಕಲ್ಯಾಣ ಕರ್ನಾಟಕ ರೈತಪರ ಸಂಘ ಮುಖ್ಯ ಕಚೇರಿ ಕಲಬುರಗಿಯ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತರ 10 ಬೇಡಿಕೆಗಳ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತರ ಬೇಡಿಕೆಗಳಿವೆ. ಈಗಾಗಲೇ ನಮ್ಮ ಗೊತ್ತಿದ್ದ ಹಾಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಏನಿದೆ 2024 ಮತ್ತು 25 ಸಾಲಿನ, ಅದರಲ್ಲಿ ಈಗಾಗಲೇ ಅರ್ಧದಷ್ಟು ಯಾರು ಈ ನೋಂದಣಿ ಮಾಡಿದ್ದಾರೆ ಫಸಲ್ ಬಿಮಾ ಯೋಜನೆ ಬೆಳೆಗಳಿಗೆ ಅವರಿಗೆ ಅರ್ಧದಷ್ಟು ಈಗಾಗಲೇ ರೈತರ ಖಾತೆಗೆ ಜಮಾ ಆಗಿದೆ. ಇನ್ನುಳಿದ ಅಂದಾಜು 315 ಕೋಟಿ ರೂಪಾಯಿ ರೈತರಿಗೂ ಇನ್ನೂ ಬಂದಿಲ್ಲ. ಈಗಾಗಲೇ ರೈತರು ಕೃಷಿ ಚಟುವಟಿಕೆ ನಡೆಸಿ ಸುಮಾರು 2-3 ತಿಂಗಳಾಗಿದೆ. ರೈತರಿಗೆ ಇನ್ನಿತರ ಖರ್ಚಿನ ಸಲುವಾಗಿ ಹಣದ ಅವಶ್ಯಕತೆ ಇದೆ. ಅದಕ್ಕಾಗಿ ಒಂದು ವಾರದಲ್ಲಿ ಈ ಉಳಿದ ಹಣವನ್ನು ಆಯಾ ರೈತರ ಖಾತೆಗೆ ಜಮಾ ಆಗಬೇಕು. ಒಂದು ವೇಳೆ ಆಗದಿದ್ದಲ್ಲಿ ಮತ್ತೆ ಪ್ರತಿಭಟನೆಗೆ ಹಾನಿ ಮಾಡಿಕೊಡಬಾರದು ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸುತ್ತಿದ್ದೇವೆ. ಈಗಲೇ ತೊಗರಿ ಮಂಡಳಿ 10-20 ವರ್ಷಕ್ಕಿಂತ ಮುಂಚೆನೇ ಪ್ರಾರಂಭ ಆಗಿದೆ. ತೊಗರಿ ಮಂಡಳಿಯು ನಿಷ್ಕ್ರಿಯವಾಗಿದೆ. ಅದಕ್ಕಾಗಿ 1,000 ಕೋಟಿ ಆವರ್ತ ನಿಧಿ ಸ್ಥಾಪಿಸಬೇಕು ಮತ್ತು ಜಿಟ್ಯಾಗ್ ಸಿಕ್ಕಿದೆ. ಈಗ ತೊಗರಿಗೆ ಸಿಟ್ಯಾಗ್ ಸಿಕ್ಕಿದೆ. ಅದಕ್ಕಾಗಿ ರೈತರು ತಮ್ಮ ಬೆಳೆಗಳನ್ನು ಸಹಿತ ಈಗೇನೋ ಯಂತ್ರಗಳನ್ನು ಕುಡಿಸಿದ್ದಾರೆ. ಅಲ್ಲಿ ತೊಗರಿಯಾಗಲಿ ಇನ್ನಿತರ ಉದ್ದು, ಹೆಸರು, ಸೋಯಾಬೀನ್ ಇವೆಲ್ಲವನ್ನು ತಮ್ಮ ಬೇಳೆಕಾಳುಗಳು ಮಾಡಿ ಸ್ವತಃ ಮಾರಾಟ ಮಾಡಬಹುದು. ಅದಕ್ಕಾಗಿ
ಈಗ ಆವರ್ತನ ನಿಧಿ ಘೋಷಿಸಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಅಡಿಯಲ್ಲಿ ತೊಗರಿಯ ಬೆಲೆ 7,500 ಕೇಂದ್ರ ಸರ್ಕಾರ ಹಾಗೂ 450 ರಾಜ್ಯ ಸರ್ಕಾರ ಕೋಟಿ ಖರೀದಿ ಮಾಡಿದೆ. ಅದು ಕೆಲವರು ಅದಕ್ಕೇನಿದೆ ಮಿತಿ 40 ಕ್ವಿಂಟಲ್ ಒಬ್ಬ ರೈತರಿಗೆ ಅದಕ್ಕೆ ಕೊಟ್ಟು ಇಟ್ಟಿದ್ದಾರೆ. ಉಳಿದ 200 ರೈತರು ಕೆಲವರು ಏನಿದೆ ಬೇರೆ ಕಡೆ ಮಾರಾಟ ಮಾಡಿದ್ದಾರೆ. ಈಗ ತೊಗರಿ ರೇಟ್ ದರ ಇದ್ದಿದ್ದು 6,000ರಿಂದ 6,200 ಈ ರೀತಿ ಇದೆ. ಅದಕ್ಕಾಗಿ ತೊಗರಿ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಈಗ ಮುಂದೆ ತೊಗರಿಗೆ 9,000 ಕೇಂದ್ರ ಸರ್ಕಾರ ಹಾಗೂ 1,000 ರಾಜ್ಯ ಸರ್ಕಾರ ಕೊಟ್ಟು ಅದಕ್ಕೆ ಮಿನಿಮಮ್ ಪ್ರೈಸ್ ಏನಂತೀವಿ ಬೆಲೆ 1,000 ಆದರೂ ನಿಗದಿಪಡಿಸಬೇಕು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ರೈತಪರ ಸಂಘದ ಅಧ್ಯಕ್ಷರಾದ ಬಸವರಾಜ ಸಾವಳಗಿ, ಉಪಾಧ್ಯಕ್ಷರುಗಳಾದ ಆದಿನಾಥ್ ಎಚ್ ಹೀರಾ, ನಾಗಮ್ಮ ದೇಸಾಯಿ, ಅಜಯ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿಗಳಾದ ಬಿಬಿ ನಾಯಕ್, ರೈತ ಮುಖಂಡರಾದ ಶ್ರೀಮಂತರಾವ್ ಆಳಂದ್ ಭೂಸ್ನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೇಂದ್ರೀಯ ಪೆಟ್ರೋಕೆಮಿಕಲ್ಸ್ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆ ಮೈಸೂರು ವತಿಯಿಂದ ಪ್ಲಾಸ್ಟಿಕ್ ಟೆಕ್ನಾಲಜಿ ಮತ್ತು ಪ್ಲಾಸ್ಟಿಕ್ ಮೌಲ್ಡಿಂಗ್ ತಂತ್ರಜ್ಞಾನ ಡಿಪ್ಲೊಮಾ ಕೋರ್ಸ್ಗಳಿಗಾಗಿ ಪ್ರವೇಶಾತಿ ಪ್ರಾರಂಭವಾಗಿರುವ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಮೈಸೂರಿನಲ್ಲಿ ಇರುವ ಕೇಂದ್ರೀಯ ಪೆಟ್ರೋಕೆಮಿಕಲ್ಸ್ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆಯಲ್ಲಿ ಮೆಟ್ರಿಕ್ ನಂತರದ ಉದ್ಯೋಗ ಭರವಸೆಯ ಪಾಲಿಮರ್ ಮತ್ತು ಪ್ಲಾಸ್ಟಿಕ್ ಡಿಪ್ಲೊಮಾ ಕೋರ್ಸ್ಗಳು 5 ದಶಕಗಳಿಗಿಂತ ಹೆಚ್ಚಿನ ಹೆಮ್ಮೆಯ ಇತಿಹಾಸವನ್ನ ಹೊಂದಿರುವ ಸಿಪೆಟ್ ಕೇಂದ್ರೀಯ ಪೆಟ್ರೋಕೆಮಿಕಲ್ಸ್ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಶಿಕ್ಷಣ ಸಂಸ್ಥೆ ಕೌಶಲ್ಯ ಮತ್ತು ತಾಂತ್ರಿಕ ತರಬೇತಿ ಕೇಂದ್ರವಾಗಿದೆ. ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆ ಮುಗಿದ ನಂತರ ಬಹುತೇಕ ವಿದ್ಯಾರ್ಥಿಗಳದ್ದು ಒಂದೇ ಪ್ರಶ್ನೆ, ಮುಂದೇನು ಎಂದು. ಎಲ್ಲರ ಚಿತ್ತವು ಒಳ್ಳೆಯ ಉದ್ಯೋಗ ಮಾಡುವುದೇ ಆಗಿದ್ದರೂ ಕಣ್ಣೆದುರು ಬಂದು ನಿಲ್ಲುವುದು ಮಾತ್ರ ಪ್ರಚಲಿತದಲ್ಲಿ ಇರುವ ಕೆಲವು ಕೋರ್ಸ್ಗಳು. ಆದರೆ ನಮ್ಮ ನಡುವೆಯೇ ಇರುವ ಡಿಪ್ಲೊಮಾ ಕೊನೆಯ ಸೆಮಿಸ್ಟರ್ ನಲ್ಲಿ ಇಂಟರ್ನ್ಶಿಪ್ ಮೂಲಕ ಉದ್ಯೋಗ ದೊರಕಿಸುವ ಹಲವು ಕೋರ್ಸ್ಗಳು ಗಮನಕ್ಕೆ ಬಾರದೆ ಹೋಗುತ್ತಿವೆ. ಅಂತಹ ಕೋರ್ಸ್ಗಳಲ್ಲಿ ಮೈಸೂರಿನಲ್ಲಿ ಇರುವ ಕೇಂದ್ರೀಯ ಪೆಟ್ರೋಕೆಮಿಕಲ್ಸ್ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆಯಲ್ಲಿ ನೀಡುತ್ತಿರುವ ಡಿಪ್ಲೊಮಾ ಕೂಡ ಒಂದು. ಪ್ರಸ್ತುತ ಕೇಂದ್ರದಲ್ಲಿ ದೊರೆಯುವ ಕೋರ್ಸ್ಗಳು ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ 3 ವರ್ಷ, ಅರ್ಹತೆ 10ನೇ ತರಗತಿ ಪಾಸ್. ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಮೋಲ್ಡ್ ಟೆಕ್ನಾಲಜಿ 3 ವರ್ಷ ಅವಧಿ, ಅರ್ಹತೆ 10ನೇ ತರಗತಿ ಪಾಸ್. ಎಸ್ಎಸ್ಎಲ್ಸಿ ಪಿಯುಸಿ ವಿಜ್ಞಾನ ಮತ್ತು ಐಟಿಐ ಪರೀಕ್ಷೆಯಲ್ಲಿ ತೇರ್ಗಡೆಯಾದವರು ಪ್ರವೇಶ ಪಡೆಯಬಹುದು. ಡಿಪ್ಲೊಮಾ 2ನೇ ವರ್ಷಕ್ಕೆ ನೇರ ಪ್ರವೇಶ. ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ 2 ವರ್ಷ ಅವಧಿ, ಪ್ರವೇಶಕ್ಕಾಗಿ ಅರ್ಹತೆ ಪಿಯುಸಿ ಸೈನ್ಸ್ ಅಥವಾ ಐಟಿಐ. ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಮೋಲ್ಡ್ ಟೆಕ್ನಾಲಜಿ 2 ವರ್ಷ, ಅರ್ಹತೆ ಪಿಯುಸಿ ಸೈನ್ಸ್ ಅಥವಾ ಐಟಿಐ. 2025-26ನೇ ಸಾಲಿನ ಉದ್ಯೋಗ ಖಚಿತ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭಗೊಂಡಿವೆ. ಮೈಸೂರಿನ ಸಿಪೆಟ್ನ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವಾಗ ಕರ್ನಾಟಕದವರಿಗೆ ಆದ್ಯತೆ ನೀಡಲಾಗುವುದು. ಇಲ್ಲಿ ವ್ಯಾಸಂಗ ಮಾಡಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಉದ್ಯೋಗ ದೊರಕಿದೆ. ಅನೇಕರು ಸ್ವ ಉದ್ಯೋಗ ಆರಂಭಿಸಿದ್ದಾರೆ. ಇಲ್ಲಿ ವಿದ್ಯಾರ್ಥಿನಿಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ. ವಿದ್ಯಾರ್ಥಿ ವೇತನ ಸೌಲಭ್ಯ ಇದೆ. ಪ್ರತಿ ಸೆಮಿಸ್ಟರ್ಗೆ 20,000ದಷ್ಟು ಖರ್ಚು ಬರುತ್ತದೆ. ಪ್ಲಾಸ್ಟಿಕ್ ವೈವಿಧ್ಯಮಯ ಬಳಕೆ, ಪ್ಲಾಸ್ಟಿಕ್ ಮೌಲ್ಡಿಂಗ್, ಪ್ಲಾಸ್ಟಿಕ್ ಸಂಸ್ಕರಣೆ, ಪ್ಲಾಸ್ಟಿಕ್ ನ ಗುಣಮಟ್ಟ ಪರಿಶೀಲನೆ, ಆಧುನಿಕ ವಿನ್ಯಾಸದಲ್ಲಿ ಪ್ಲಾಸ್ಟಿಕ್ ವಸ್ತುಗಳ ತಯಾರಿಕೆ, ಪ್ಲಾಸ್ಟಿಕ್ ಮರುಬಳಕೆ ವಿಧಾನ, ಪ್ಲಾಸ್ಟಿಕ್ ಪೈಪ್ಗಳು ಮತ್ತು ಇನ್ನಿತರೆ ವಸ್ತುಗಳ ತಯಾರಿಕೆ, ಮಾರುಕಟ್ಟೆ ಹಾಗೂ ದರ ಪರಿಷ್ಕರಣೆಯ ಕುರಿತು ಈ ಕೋರ್ಸ್ ನಲ್ಲಿ ಕಲಿಸಲಾಗುತ್ತದೆ. ಇದರಿಂದ ಆಟೋಮೊಬೈಲ್ಸ್ ಕೈಗಾರಿಕೆಗಳು, ವಾಹನದ ಬಿಡಿ ಭಾಗಗಳನ್ನು ತಯಾರಿಸುವ ಉದ್ಯಮಗಳು, ಪಿವಿಸಿ ಪೈಪ್ ತಯಾರಿಕಾ ಕಂಪನಿಗಳು ಮತ್ತು ವಿದ್ಯುನ್ಮಾನ, ಪ್ಲಾಸ್ಟಿಕ್ ಮತ್ತು ಉತ್ಪಾದನಾ ಕಂಪನಿಗಳಲ್ಲಿ, ಆಹಾರೋದ್ಯಮ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ, ಅಗ್ರೋಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ ಕ್ಷೇತ್ರ, ಎಲೆಕ್ಟ್ರಿಕಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರ ಹಾಗೂ ಆಹಾರೋದ್ಯಮದಲ್ಲಿ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ. ಹೆಚ್ಚಿನ ಮಾಹಿತಿಗಾಗಿ 9663613275, 9483431968 ಮತ್ತು 0821251632 ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ನಾನು ಸಿಪೆಟ್ ಮೈಸೂರು ಕಾಲೇಜಿಂದ ಬಂದಿದ್ದೀನಿ. ನಾನು ಅಸಿಸ್ಟೆಂಟ್ ಟೆಕ್ನಿಕಲ್ ಆಫೀಸರ್ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಮ್ಮಲ್ಲಿ ಏನಪ್ಪ ಅಂತ ಹೇಳಿದ್ರೆ SSC ಕಂಪ್ಲೀಟ್ ಆದಮೇಲೆ ಪ್ರತಿಯೊಬ್ಬರಿಗೂ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅಂತ. ಸೊ ಹಂಗಾಗಿ ನಮ್ಮಲ್ಲಿ 3 ವರ್ಷ ಕೋರ್ಸ್ 2 ಕೋರ್ಸ್ ಮಾಡ್ತಾಯಿದ್ವಿ. ಒಂದು DPT ಅಂತ, ಡಿಪ್ಲೊಮೊ ಪ್ಲಾಸ್ಟಿಕ್ ಮೋಲ್ಡ್, ಡಿಪ್ಲೊಮೊ ಪ್ಲಾಸ್ಟಿಕ್ ಟೆಕ್ನಾಲಜಿ ಅಂತ ಒಂದು, ಇನ್ನೊಂದು ಡಿಪ್ಲೊಮೊ ಪ್ಲಾಸ್ಟಿಕ್ ಮೋಲ್ಡ್ ಟೆಕ್ನಾಲಜಿ ಅಂತ. ಇದು SSLC ಪಾಸ್ ಆದಮೇಲೆ 3 ವರ್ಷ ಕೋರ್ಸು. ಇದೇ ಕೋರ್ಸ್ನ ನಾವು SSLC ಪಾಸಾಗಿ ಪ್ಲಸ್ ITI ಅಥವಾ PUC ಆಗಿದ್ದರೆ ಅವರಿಗೆ 2 ವರ್ಷ ಕೋರ್ಸ್ ಅಂತ ಮಾಡ್ತೀವಿ. ಅದು ಲೇಟ್ರಲ್ ಎಂಟ್ರಿ ಅಂತ. ಸೊ ಇವರಿಗೆ ಈ ಕೋರ್ಸ್ ಕಂಪ್ಲೀಟ್ ಆದಮೇಲೆ 100% ಗ್ಯಾರಂಟಿ ನಾವು ಜಾಬ್ ಉದ್ಯೋಗ ವ್ಯವಸ್ಥೆ ಮಾಡ್ಕೊಡ್ತೀವಿ. ಸೊ ಇದು ಮೈಸೂರಲ್ಲಿ ಬಂದುಬಿಟ್ಟು 1991ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಯಿತು. ಸೊ ಇದುವರೆಗೂ ಸುಮಾರು ಜನ ನಮ್ಮಲ್ಲಿ
ಟ್ರೈನಿಂಗ್ ತೊಗೊಂಡಿರೋರು ಸುಮಾರು ಜನ ಬೇರೆ ಕಡೆ ಬೇರೆ ದೇಶಗಳಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಳ್ಳೆ ಒಂದು 2 ವರ್ಷ ಬೇರೆ ಒಂದು ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ಕಂಪ್ಲೀಟ್ ಮಾಡಿ 1-2 ವರ್ಷ ಒಂದು ಟ್ರೈನಿಂಗಲ್ಲಿ ಮಾಡಿದ್ಮೇಲೆ ಒಂದು 2 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಅವರು ಸ್ವಂತ ಉದ್ಯೋಗವನ್ನು ಮಾಡ್ಕೋಬೋದು. ಸೊ ಅದಕ್ಕೆ DAC ಕಡೆಯಿಂದ ಅವ್ರಿಗೆ ಲೋನ್ ಫೆಸಿಲಿಟಿ ಎಲ್ಲ ಮಾಡಿಕೊಡ್ತದೆ. ಸೊ ಹಿಂಗಾಗಿ ಇದು ತುಂಬ ಒಳ್ಳೆಯ ಕೋರ್ಸು. ಸೊ ನಾವು ಜನರಲಾಗಿ ಏನಪ್ಪ ಅಂತ ಹೇಳಿದ್ರೆ ಪ್ರತಿ ಹಳ್ಳಿ ಕಡೆಯಿಂದನೂ ನಾವು ಮೊಬಿಲೈಸ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕಡೆನೂ ಬರಲಿ, ಈ ಸದುಪಯೋಗ ಪಡಿಸ್ಕೊಳ್ಳಿ ಈ ಕೋರ್ಸ್ ಬಗ್ಗೆ ಅಂತ ಹೇಳ್ಬಿಟ್ಟು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.